ಮಾಡ್ತಿದ್ದಾರೆ ಸರ್. ಅವನು ಒಂದು ರೀತಿ ಸಮರ್ಥನೆ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡಿ ಯಾರೇ ಹೋಮ್ ಮಿನಿಸ್ಟರ್ ಆಗ್ಲಿ ಇಲಾಖೆ ತಗೊಂಡ್ಮೇಲೆ ಇಲಾಖೆಗೆ ನನ್ಗನ್ಸ್ತದೆ ಇಲಾಖೆ ತಗೊಳಕ್ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂತ ಘಟನೆಗಳನ್ನ ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸ್ಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ತರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದ್ರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರ್ಬೇಕು? ಸರಿಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ, ಫ್ರೀ ಹ್ಯಾಂಡ್ ಇಲ್ಲದೆ ಇಂಥ ಘಟನೆಗಳಿಗೆ ಕಾರಣ ಅನ್ನೋದು ಚರ್ಚೆ ಸಹ ಆಗಿದೆ. ನಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತ ಹೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸಿಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ, ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡ್ಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲಾ ಘಟನೆಗಳನ್ನ ನಾವು ನೋಡ್ತಾ ಇದ್ರೆ, ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ತರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಪೊಲೀಸ್ ಇದಾರ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸರ ಪರಿಸ್ಥಿತಿ ಈಗಾಗಲೇ ಜನಸಾಮಾನ್ಯರ ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದ್ರೆ ಈಗ ಕೊನೆಗೆ ಏನ್ ಮಾಡೋದು? ದೇವರೇ ಗತಿ ಅಂತ ಹೇಳ್ಬೇಕು. ಈ ಸರ್ಕಾರ ಇವತ್ತು 2 ವರ್ಷ ಆಗಿದೆ ಬಂದು, ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಗೃಹ ಸಚಿವರು ಯಾವ್ದಕ್ಕೆ ಕೇಳಿದ್ರು ನಾನು ತರಿಸಿ ನೋಡ್ತೀನಿ, ಹೇಳ್ತೀನಿ. ಇಷ್ಟರಲ್ಲಿ ಗೃಹ ಸಚಿವರು ನನಗಿರೋ ಮಾಹಿತಿ ಪ್ರಕಾರ ಅವ್ರ ಗೃಹ ಸಚಿವರಾಗಿ ಅವ್ರಿಗೆ ಇಷ್ಟ ಇಲ್ಲ, ಈ ಇಲಾಖೆನೇ ಇಷ್ಟ ಇಲ್ಲ, ಬಲವಂತವಾಗಿ ಅವ್ರಿಗೆ ಏರಿದ್ದಾರೆ ಈ ಇಲಾಖೆ. ಅದರಿಂದ ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಎಲ್ಲಾ ಮಂತ್ರಿಗಳು, ನೀವು ಬೆಳಗಾಮಲ್ಲಿ CT ರವಿ ಕೇಸ್ ಆದಾಗ ನೋಡಿದ್ರಲ್ಲಪ್ಪ, ಏನಾಯ್ತು? ಏನ್ ಕಾನೂನ ಏನನ ಇದೆಯಾ ಅಲ್ಲಿ? ಕಾಡಿಗೆಲ್ಲ ತಗೊಂಡೋಗ್ತಾರೆ, ಕ್ವಾರಿಗೆಲ್ಲ ತಗೊಂಡೋಗ್ತಾರೆ. ರಾಜಣ್ಣ ಅವ್ರಿಗೆ ಆರೋಪಿನ ಆ ರೀತಿ ಸೂಚಿಸಬೇಕು ಅಂತ ಹೇಳಿದ ಇಂಟೆನ್ಷನ್ ಅಥವಾ ಹಿಂಗೆ ಅಂತ ರಾಜಣ್ಣ ಅವ್ರು ಈ ಸ್ಟೇಷನ್ಗೆ ಹಂಗೆ ಅನ್ಸ್ತೈತೆ. ರಾಜಣ್ಣ ಅವ್ರು ಏನು ಅಂತಂದ್ರೆ, ನೀವು ಬೆಳಗಾವಿ ಮಾಡಲ್ ಮಾಡ್ಬೇಕಾಯ್ತು, ಯಾಕೆ ಮೈಸೂರು ಮಾಡಲ್ ಮಾಡಿದೀರಾ? ಮೈಸೂರು ಮಾಡಲ್ ಈಸ್ ನಾಟ್ ಗುಡ್ ಮಾಡಲ್. ಮೈಸೂರು ಮಾಡಲ್ ಒಳ್ಳೇದಲ್ಲ. ಅವ್ರನ್ನ CT ರವಿನ ಹೆಂಗ್ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ, ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು, ಎಲ್ಲೆಲ್ಲಾಯ್ತು ಅಲ್ಲೆಲ್ಲ ಸುತ್ತಿಸಿ. ಅದು ಸೇಫರ್, ಅದು ಇದು ಸೇಫ್ ಅಲ್ಲ ಅಂತೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫರ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಡವಾ? ಮಾನ ಮರ್ಯಾದೆ ಇದೆಯಾ? ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋದನ್ನ ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ. ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರುವಂತ ಸರ್ಕಾರದ ಮಂತ್ರಿಗಳಿರ್ಬೋದು, ಇವರೆಲ್ಲರದನ್ನ ನೋಡ್ತಾ ಇದೀರಿ, ನಾವು ಕಣ್ಮುಂದೆನೆ ನೋಡ್ತಾ ಇದೀವಿ. ಅದು ಬಿಟ್ಟು ಇರೋಂತ ಅವಧಿ ನನ್ಗೆ ಗೊತ್ತಿಲ್ಲ, ನವೆಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ. ನವೆಂಬರ್ ಮುಹೂರ್ತ ಫಿಕ್ಸ್ ಆಗಿದೆ. ಆ ನವೆಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು ಒಳಿತು ಮಾಡಿ ಹೋಗಿ. ಸಿದ್ದರಾಮಯ್ಯನವರೇ, ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ಕಾಪಾಡಿ, ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ಕಾಪಾಡಿ, ಇಲ್ಲಿರುವಂತ ಕಾನ್ಸ್ಟೇಬಲ್ಗಳನ್ನ, ಪೊಲೀಸರನ್ನ, ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ. ಅಶೋಕ್ ಅವರು ಜ್ಯೋತಿಷಿಗಳಾಗಿದ್ದಾರ ಅಂತ ಈ ರೀತಿ ಡೇಟ್ಗಳನ್ನ ಹೇಳಲಿಕ್ಕೆ? ನೋಡಿ, ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಘಟನೆ. ನಾವು ಇಲ್ಲಿ ಬಂದಿರೋದು, ನಾನು, ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು, ನಮ್ಮ MLA ಅವರು, ನಾವೆಲ್ಲ ಬಂದಿರೋವಂಥದ್ದು. ಇಲ್ಲಿ ಆಗಿರೋಂಥ ಘಟನೆಗೆ ಇನ್ನು ಯಾರನ್ನೂ ಬಂಧಿಸಿಲ್ಲ. ಕೂಡ್ಲೆ ಬಂಧಿಸಿ, ಯಾರನ್ನೂ ಬಂಧಿಸಿಲ್ಲ. ಇಷ್ಟೊತ್ತು ಬಂಧಿಸ್ಬೇಕಾಯ್ತು. ಎಲ್ಲಾರ್ದು ಕ್ಯಾಮ್ರಾ CCTV ಯಾಕೆ ಬಂಧಿಸಿಲ್ಲ ಅಂತ ಕೇಳಕ್ ನಾವು ಬಂದಿದ್ರಿ. ಪ್ರಶ್ನೆ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ.